ಹೇಮಾವತಿ ನದಿಯ ಪಕ್ಕದ ಬಕ್ಕಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಂಕಷ್ಟ, ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ. ಹೇಮಾವತಿ ನದಿಯ ತಪ್ಪಲಿನಲ್ಲಿರುವ ಬಕ್ಕಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಸುಮಾರು 1 ವರ್ಷದಿಂದ ಕಿರು ನೀರು ಯೋಜನೆಯ ಟ್ಯಾಂಕ್ ದುರಸ್ತಿಯಾಗದೆ ನೀರು ನಿರಂತರವಾಗಿ ಪೋಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಕಿರು ನೀರು ಯೋಜನೆಯ ಬಾವಿಯು ದುರಸ್ತಿ ಕಾಣದೆ ಗಿಡ ಗೆಂಟೆಗಳಿಂದ ಆವೃತವಾಗಿದೆ. ಬಾವಿಯ ಒಳಗೂ ಸುತ್ತಮುತ್ತಲೂ ಸ್ವಚ್ಛತೆ ಇಲ್ಲದ ಕಾರಣ ನೀರು ಕಲುಷಿತವಾಗಿದ್ದು ಅದನ್ನೇ ಕುಡಿಯಬೇಕಾದ ಪರಿಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ. ಇದರಿಂದ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಎಂಬ ಆತಂಕ ವ್ಯಕ್ತವಾಗಿದೆ. ಹೇಮಾವತಿ ನದಿಯ ಪಕ್ಕದಲ್ಲಿ ಇರುವ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಜನರು ನಿತ್ಯ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕುಡಿಯುವ ನೀರಿನ ವ್ಯವಸ್ಥೆಗೆ ನಾವು ಇಷ್ಟವರೆಗೂ ನಾವು ಗ್ರಾಮ ಪಂಚಾಯತಿಗೆ ನಾವು ಹೋಗಿ ಹೇಳಿದ್ರು ಅವರೇನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತಾ ಇರೋದು. ಎರಡನೇದಾಗಿ ಈ ಟ್ಯಾಂಕ್ ಅನ್ನ ನಾವು ಈಗಲ್ಲ, ಒಂದು 2001ರಿಂದ ಎಲೆಕ್ಷನ್ ಆದ್ರಿಂದ, ಅಲ್ಲ 2021ರಿಂದ ಎಲೆಕ್ಷನ್ ಆದ್ರಿಂದ ನಾವು ನಮ್ಮ ಸುಮತಿ ಅವರು ಅಧ್ಯಕ್ಷರಾಗಿದ್ದು ಆ ಟೈಮಲ್ಲಿ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದು, ಅವರೇ ನಮಗೆ ರೆಸ್ಪಾನ್ಸ್ ಮಾಡ್ಕೊಡ್ಲಿಲ್ಲ. ಹಾಗಾಗಿ ನಮಗೆ ಈ ಟ್ಯಾಂಕಿನ ವ್ಯವಸ್ಥೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಆಗಿದೆ ಅಂತ. ಕುಡಿಯೋ ನೀರಿನ ವ್ಯವಸ್ಥೆ, ನಾವು ತೋಟಕ್ಕೆ ಹೋಗೋರು ಈ ತರ ನೀರು ಬಿಡ್ತಾರೆ, ಈ ತರ ನೀರು ಪೋಲ್ ಆಗ್ತಾ ಇದೆ. ನಾವು ರಬ್ಬರ್ ಕಟ್ಕೊಂಡು ನಾವು ನೆಲ್ಲಿನ ನಿಲ್ಸ್ಕೊಂತ ಇದ್ದು, ಈಗ ಯಾವುದೇ ಕಾರಣಕ್ಕೂ ನಮ್ಮ ಕೈಲಿ ಈಗ ಆಗ್ತಾ ಇಲ್ಲ. ಬೆಳಗ್ಗೆ ನಾವು ಕೆಲಸ ಇಲ್ಲಿ ರಬ್ಬರ್ ಕಟ್ ನೀರು ಯಾವ ಬಿಡ್ತಾರೆ ನೋಡ್ತಕ್ಕ ಕೂರಕ್ಕಾಗಲ್ಲ. ದಯವಿಟ್ಟು ನೀವು ಈ ಚಾನಲ್ ಮುಖಾಂತರ ನಮಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡಿ. ಅಂದ್ರೆ ಮೌಖಿಕವಾಗಿ ಹೋಗಿ ಹೇಳಿದ್ವಿ. ಅವರು ಕಾರ್ಯದರ್ಶಿ ಮತ್ತೆ ವಿಕಾಸ ಇದ್ರವರು ಬಂದು ನೋಡ್ಕೊಂಡು ಹೋಗಿರೋ, ಸ್ಥಳ ಪರಿಶೀಲನೆ ಮಾಡ್ಯಾರ. ಅವರು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗ್ಯಾರ, ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಇದೇನು ಹೆಚ್ಚು ಕಮ್ಮಿ ಇದೊಂದು 3-4 ವರ್ಷದ ಪ್ರಾಬ್ಲಮ್, ಇವತ್ತು ನಿನ್ನೆ ಪ್ರಾಬ್ಲಮ್ ಅಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಿದ್ದು, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲವೇ ಎಂಬ ಪ್ರಶ್ನೆಯನ್ನು ಗ್ರಾಮಸ್ಥರು ಎತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಕೂಡಲೇ ಬಾವಿ ಮತ್ತು ಟ್ಯಾಂಕ್ ದುರಸ್ತಿ ಮಾಡಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದಿದ್ದರೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಸ್ಥಳೀಯರು, ವರದಿ ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.